ವೆಲ್ಕಮ್ ಟು ನಯನ ಶುಭ ಡೈರೀಸ್. ನಾನು ನಿಮ್ಮ ಶುಭ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ರೆಡ್ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ. ಇದು ನಂದೇ ಓನ್ ರೆಸಿಪಿ, ಅಂದ್ರೆ ಎಲ್ಲೂ ಯೂಟ್ಯೂಬ್ ಇಂದ ನೋಡಿ ಕಲ್ತಿದ್ದಲ್ಲ, ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಮ್ದು ಊರ್ ಕಡೆ ನಾವು ಹೆಂಗ್ ಮಾಡ್ತೀವಿ ಆತರ ರೆಡ್ ಚಿಲ್ಲಿ ಚಿಕನ್ ನಾವು ಮಾಡ್ತೀನಿ. ಹೆಂಗ್ ಮಾಡ್ತೀವಿ ನೋಡೋಣ ಬನ್ನಿ. ಈಗ ಫಸ್ಟ್ ಒಂದು ಬಾಣ್ಲಿ ಇಟ್ಕೊಂಡಿದೀನಿ. ಬಾಣ್ಲಿಲಿ ಈಗ ಕೆಲವೊಂದು ಐಟಮ್ನ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಬಾಣ್ಲಿ ಇಟ್ಟಿದೀನಿ. ಸ್ವಲ್ಪ ನೀರೆಲ್ಲ ಡ್ರೈ ಆಗ್ಲಿ. ಆದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ, ಜಾಸ್ತಿ ಏನ್ ಬೇಡ. ಎಣ್ಣೆ ಹಾಕೋದ್ರ ಬದಲು ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ತೀನಿ. ಸ್ವಲ್ಪ ತುಪ್ಪ ಹಾಕ್ತೆ. ತುಪ್ಪ ಹಾಕಿದೀನಿ. ಒಂದ್ ಈರುಳ್ಳಿ, ನಾನು ಇವಾಗ ಒಂದ್ ಕೋಳಿ ತಗೊಂಡಿದೀನಿ, ಅಂದ್ರೆ ಅದು 1.25 kg ಇತ್ತು ಕೋಳಿ. ಒಂದ್ ಕೋಳಿಗೆ ಒಂದ್ ಈರುಳ್ಳಿ ಹಾಕಿದೀನಿ. ಚಿಕ್ಕ ಚಿಕ್ಕದು 2 ಬೆಳ್ಳುಳ್ಳಿ ತಗೊಂಡಿದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಿಕ್ಕದು 2 ಟೊಮೆಟೊ ತಗೊಂಡಿದೀನಿ. ಇವಾಗ ನಾನು ಇದನ್ನ ಲೋ ಫ್ಲೇಮ್ ಅಲ್ಲಿ ಹುರ್ಕೊಂತೀನಿ. ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಹಾಕಾದ್ಮೇಲೆ ನೋಡಿ, ಇಲ್ಲಿ ಒಂದ್ ಚಕ್ಕೆ, 1-2 ಲವಂಗ, ಸ್ವಲ್ಪ ಸೋಂಪು, ಒಂದು ಜಾಪತ್ರೆ, ಏಲಕ್ಕಿ, ಕಲ್ಲುವು, ಮರಾಠಿ ಮೊಗ್ಗು, ಆಮೇಲೆ ಸ್ವಲ್ಪ ಮೆಣಸು ತಗೊಂಡಿದೀನಿ. ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಎಕ್ಸ್ಟ್ರಾ ಯಾವುದೇ ಗರಂ ಮಸಾಲ ಎಲ್ಲ ಏನು ಯೂಸ್ ಮಾಡಲ್ಲ. ಇವಾಗ ಏನ್ ಇದಕ್ಕೆ ನಾನು ಫ್ರೈ ಮಾಡ್ಕೊಂತ ಇದೀನೋ ಇಷ್ಟೇ ಮಸಾಲೆನೆ ನಾನು ಹಾಕೋದು. ನೋಡಿ, ಇವಾಗ ಇದು ಹಾಕ್ತಾ ಇದೆ. ಸ್ಮೆಲ್, ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಿರೋ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಚಿಕನ್ಗೆ ಏನೇ ಮಾಡಿ, ಚಿಕನ್ ಸಾಂಬಾರ್ ಏನೇ ಮಾಡ್ಬೋದು, ಮಾಡಿದ್ರೆ ಎಲ್ಲಾನು ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ನಮ್ಮೂರ್ ಕಡೆ ಎಲ್ಲ ನಾವು ಹಿಂಗೆ ಎಲ್ಲದಕ್ಕೂ ಹುರಿದ್ಬಿಟ್ಟೆ ಮಾಡೋದು. ಇವಾಗ ಇದಾಗಿದೆ, ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಇವಾಗ ಇದು ನಾನು ಮಿಕ್ಸಿ ಜಾರ್ಗೆ ಹಾಕೊಬೇಕು. ಮಿಕ್ಸಿ ಜಾರ್ಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ಹುರ್ಕೊಂಡ್ರದೆಲ್ಲ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಇಲ್ಲಿ ನಾನು 10 ಬ್ಯಾಡಿಗೆ ಮೆಣಸಿನ್ಕಾಯಿ, 10 ಖಾರದ ಮೆಣಸಿನ್ಕಾಯಿ ತಗೊಂಡಿದೀನಿ. ಖಾರದ ಮೆಣಸಿನ್ಕಾಯಿ ನಿಮ್ಗೆ ಖಾರ ಎಷ್ಟು ಬೇಕೋ ಅದು ನೋಡಿ ಅದ್ರ ತಕ್ಕಂಗೆ ತಗೊಳ್ಳಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಏನಕ್ಕಪ್ಪ ಅಂತಂದ್ರೆ ಕಲರ್ ಬರುತ್ತೆ, ಆಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಎಕ್ಸ್ಟ್ರಾ ನಾವೇನು ಖಾರದ ಪುಡಿ ಎಲ್ಲ ಹಾಕೋದಿಲ್ಲ, ಏನು ಬೇಡ. ಹಾಗಾಗಿ ನಾನು ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿನ, ಇದು ನೆಂದಿದೆ, ಇವಾಗ ನಾನು ಹಾಫ್ ಅನ್ ಅವರ್, ಮುಕ್ಕಾಲ್ ಅವರ್ ಆಯ್ತು ಇದು ನೆನೆಯಕ್ಕಿಟ್ಟು. ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ಕಲರ್ ಬಿಟ್ಕೊಳತ್ತೆ. ಹಾಗಾಗಿ ಇವಾಗ ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ. ತಣ್ಣೀರಲ್ಲೇ ನೆನ್ಸ್ಕೊಂಡ್ರೆ ಸಾಕು, ಬಿಸಿನೀರಲ್ಲೆಲ್ಲ ಏನ್ ನೆನ್ಸದ್ ಬೇಡ. ಮನೆ ಮಾಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ, ಅಷ್ಟ್ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಂಡು ತಿನ್ ನೋಡಿ. ಇವಾಗ ಇದಾಯ್ತು. ಇವಾಗ ನೀರೆಲ್ಲ ಏನು ಹಾಕೋದ್ ಬೇಡ, ಫಸ್ಟ್ ಇದ್ ಗ್ರೈಂಡ್ ಮಾಡೋಣ. ಇವಾಗ ಇದಿಷ್ಟಾಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಹಂಗಾಗಿ ಏನ್ ಮಾಡ್ಬೇಕು, ಸ್ವಲ್ಪ ನೀರ್ ಹಾಕ್ಬೇಕು. ನಾನು ಏನ್ ಮಾಡ್ತೀನಿ, ಇವಾಗ ಬಾಣ್ಲಿ ಹುರ್ಕೊಂಡಿದ್ನಲ್ವಾ, ಇದೇ ಬಾಣ್ಲಿಗೆ ಸ್ವಲ್ಪ ನೀರ್ ಹಾಕಿದ್ನೆಲ್ಲ ಇದ್ ಮಾಡ್ಕೊಂತೀನಿ. ಮಾಡ್ಕೊಂಡು ಇದ್ರದ್ದೇ ಮಿಕ್ಸ್ ಮಾಡ್ಬಿಟ್ಟು ಇದ್ರದ್ದೇ ನೀರೆಲ್ಲ ಹಾಕ್ತೀನಿ. ಈಗ ಮತ್ತೆ ಇವಾಗ ಇದಾಗಿದೆ ನೋಡಿ, ಈ ತರ ಫೈನ್ ಪೇಸ್ಟ್ ಮಾಡ್ಕೊಂಡಿದೀನಿ. ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದೀನಿ.
ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ ಈ ತುಪ್ಪ ಬಿಸಿ ಆಯ್ತು. 1 ಈರುಳ್ಳಿ ಒಗ್ಗರಣೆಗೆ, ಈರುಳ್ಳಿನ ಚೆನ್ನಾಗಿ ಒಗ್ಗರಣೆ ಮಾಡೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗೈತೆ ಈರುಳ್ಳಿ ಫ್ರೈ ಆದ್ಮೇಲೆ ಚಿಕನ್ ಹಾಕೋಣ. ಚಿಕನ್ ಹಾಕೊಂಡಿದ್ದೀನಿ. ಚಿಕನ್ ನೀಟಾಗಿ ಇವಾಗ 2 ಸತಿ ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಹಾಕಿದ್ದೀನಿ. ಅದಾದ್ಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಹಾಕೋಣ. ಏಕೆಂದ್ರೆ ಹಸಿ ವಾಸನೆ ಹೋಗುತ್ತೆ ಚಿಕನ್ದು. ಅರಿಶಿನ ಹಾಕೋದ್ರಿಂದ. ಆದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ನೀರು ಬಿಡ್ತಾ ಇದೆ. ಈ ತರ ನೀರು ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆಮೇಲೆ ನಾವು ರುಬ್ಬಿರೋ ಪೇಸ್ಟ್ನ ಹಾಕೋಬೇಕಾಗುತ್ತೆ. ಇವಾಗ ಇದಾಗಿದೆ, ಅರ್ಧ ಬೆಂದಿದೆ. ಬೆಂದಾದ್ಮೇಲೆ ರುಬ್ಬಿರೋ ಮಸಾಲಾನ ಹಾಕೊಳ್ತಾ ಇದ್ದೀನಿ. ನೀರು ಇದಾದ್ಮೇಲೆ ನೀರು ಬೇಕಾದ್ರೆ ಹಾಕ್ಬೋದು. ಚಪಾತಿಗೆಲ್ಲ ಆದ್ರೆ ಏನ್ ಇವಾಗ ನೀರೆಲ್ಲ ಏನು ಹಾಕೊಳ್ಳೋದು ಬೇಡ, ಇದೆ ಸಾಕಾಗುತ್ತೆ. ರೈಸ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ಸ್ವಲ್ಪ ನೀರು ಹಾಕೊಡಿ, ಚೆನ್ನಾಗಿರುತ್ತೆ. ರೈಸ್ಗೆ, ಚಪಾತಿಗೆ, ನೀರ್ ದೋಸಾಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನಿವಾಗ ಇದನ್ನ ರೈಸಿಗೆ ಮಾಡ್ತಿರೋದ್ರಿಂದ ನಾನು ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ. ನಾನು ಸ್ವಲ್ಪ ನೀರು ಹಾಕೋತೀನಿ. ನೀವು ಚಪಾತಿಗೆಲ್ಲ ಆದ್ರೆ ನೀರೆಲ್ಲ ಏನು ಬೇಡ, ಸಾಕಾಗುತ್ತೆ. ಅದೇ ಇವಾಗ ನೀರೆಲ್ಲ ಹಾಕೊಂಡಿದೀನಿ. ನಾನು ಇಷ್ಟು ತೆಳ್ಳಗೆ ನಾನು ಮಾಡ್ಕೊಂಡಿದೀನಿ. ಏನಕ್ಕೆ ಅಂತಂದ್ರೆ ರೈಸಿಗೆ ಗ್ರೇವಿ ಬೇಕಲ್ವಾ ಅಂದ್ಬಿಟ್ಟು. ಇವಾಗ ಟೇಸ್ಟ್ ನೋಡ್ತೀನಿ, ಉಪ್ಪೆಲ್ಲ ಕರೆಕ್ಟ್ ಆಗಿದ್ಯಾ ಏನು ಅಂತ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ನಾನು ಎಲ್ಲಾ ಅಡ್ಗೆಗೂ ಆದಷ್ಟು ನಾನು ದಪ್ಪ ಉಪ್ಪನ್ನೇ ಯೂಸ್ ಮಾಡೋದು. ಸಣ್ಣ ಉಪ್ಪು ಏನಿದ್ರು ಮೇನ್ ಏನಾದ್ರು ಒಗ್ಗರಣೆ ಮಾಡೋವಂಥದಕ್ಕೆ, ಇವಾಗ ಚಿತ್ರಾನ್ನ ಅಂತದಕ್ಕೆಲ್ಲ ನಾನು ಸಣ್ಣ ಉಪ್ಪನ್ನ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೆ ದಪ್ಪ ಉಪ್ಪೇ ಜಾಸ್ತಿ ಯೂಸ್ ಮಾಡೋದು. ಯಾಕೆಂದ್ರೆ ದಪ್ಪ ಉಪ್ಪು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಅಮ್ಮ ಹೇಳಿದ್ರು. ಹಂಗಾಗಿ ಉಪ್ಪು ಹಾಕೊಂಡಿದೀನಿ. ನಾನು ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆ ಪೌಡರ್ಗಳು ಏನೂ ಹಾಕಿಲ್ಲ. ನೋಡಿ ಇವಾಗ ಕಲರ್ ಹೆಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ಹಂಗೆ ಚೆನ್ನಾಗಿ ಬಂದೈತೆ. ಇವಾಗ ಇದಾಗಿದೆ. ಇದಾದ್ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ನಾನು ಈ ತರ ಕಸ್ತೂರಿ ಮೆಂತ್ಯನ ಹಾಕ್ತೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಹಂಗಾಗಿ ಹಿಂಗಾಕಿ ಒಂದು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಬಿಟ್ಟು 1 ನಿಮಿಷ ಆದ್ಮೇಲೆ ಆಫ್ ಮಾಡಿದ್ರೆ ಇವಾಗ ಫೈನಲ್ ರೆಡಿ ಆಗಿದೆ. ರೆಡ್ ಚಿಲ್ಲಿ ಚಿಕನ್ ಗ್ರೇವಿ ರೈಸ್ಗೆ, ಚಪಾತಿಗೆ, ನೀರ್ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.